ಹಲೋ ಫ್ರೆಂಡ್ಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ ವಿಡಿಯೋ ಇಷ್ಟ ಆದರೆ. ಸೊ ಇವತ್ತು ಬೆಳಿಗ್ಗೆ 7 ಗಂಟೆಗೆ 7-7:30 ಆಗಿರಬೇಕು. ಸೊ ಎಲ್ಲ ಬಟ್ಟೆಯನ್ನು ನಾನಿಲ್ಲಿ ಮಡಿಸ್ತಿದ್ದೇನೆ. ಸೊ ಮಡಚುವಾಗ ವಿಡಿಯೋ ಮಾಡುವ ಅಂತ ಆಯಿತು, ಸ್ಟಾರ್ಟ್ ಮಾಡುವ ಅಂತ ಆಯಿತು. ಸೊ ಯಾಕೆಂದರೆ ತುಂಬ ದಿನದಿಂದ ಹೀಗೆ ಡೈಲಿ ವ್ಲಾಗ್ ಎಲ್ಲ ಮಾಡಿರಲಿಲ್ಲ ನಾನು. ಸೊ ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ. ಸೊ ಇಲ್ಲಿ ತೊಳೆದದ್ದೆಲ್ಲ ಬಟ್ಟೆ ತಂದು ಬೆಡ್ಡಲ್ಲಿ ಹಾಕಿಡುವುದು, ಅದನ್ನು ಮತ್ತೆ ಮಡಚಿ ಗೋಡ್ರೇಜಲ್ಲಿ ಹಾಕೋದು. ಸೊ ಇಲ್ಲದಿದ್ದರೆ ಅಲ್ಲಿ ಮಡಚದಿದ್ದರೆ ಅದು ಬೆಡ್ಡಲ್ಲೇ ಇರ್ತದೆ ತುಂಬ ದಿನ. ಅದಕ್ಕೋಸ್ಕರ ಅದೊಂದು ಮಡಚಿಟ್ರೆ ಮತ್ತೆ ಬೆಡ್ ಒಂದು ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಂದು ಮನಿ ಪ್ಲ್ಯಾಂಟ್ ನಾನು ಇದರಲ್ಲಿ ಹಾಕಿಟ್ಟಿದ್ದೇನೆ. ಇದು ಸಾಸ್ ಇದ್ದು ಬಾಟಲ್, ಕೆಚಪ್ ಇದ್ದು. ಸೊ ನೋಡಿ ಎಷ್ಟು ಒಳ್ಳೆಯದಾಗಿ ಬೆಳೆದಿದೆ ಅಂತ. ಸೊ ಇದು ನಂದು ಲ್ಯಾಪ್ಟಾಪ್ ಟೇಬಲ್. ಸೊ ಇವತ್ತು ಕಿಚಡಿ ಮಾಡಿಟ್ಟಿದ್ದಾರೆ. ಕಿಚಡಿ ಅಲ್ಲ, ಸಾರಿ, ಇದಕ್ಕೆ ಎಂತ ಹೇಳ್ತಾರೆ, ಉಪ್ಪಿಟ್ಟು ಮಾಡಿಟ್ಟಿದ್ದಾರೆ. ಸೊ ಇನ್ನು ಉಪ್ಪಿಟ್ಟು ತಿನ್ನಬೇಕು. ನನಗೆ ಇನ್ನೂ ಕೂಡ ಕ್ಲೋಸ್ ಎಲ್ಲ ಇನ್ನೂ ಕೂಡ ಎಂತ ಹೇಳ್ತಾರೆ ಮಡಿಸ್ಲಿಕ್ಕೆ ಉಂಟು. ಎಷ್ಟು ಕ್ಲೋಸ್ ಉಂಟಿದೆ ನೋಡ್ಬೋದು. ಸೊ ಅದನ್ನೆಲ್ಲ ಮಡಿಚಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ನೋಡಿ ಇಲ್ಲಿ ಕಾಣ್ತದೆ ಅಲ್ಲ ಮಿರರಲ್ಲಿ, ಎಲ್ಲ ಮಡಿಚಿಡಬೇಕು, ಇಲ್ಲದಿದ್ದರೆ ಮತ್ತೆ ಅಲ್ಲೇ ರಾಶಿ ಬೀಳ್ತದೆ ಅದಕ್ಕೆ. ಸೊ ಒಮ್ಮೆ ಮಡಿಚಿಟ್ರೆ ಮತ್ತೆ ಬೆಡ್ ಒಂದು ಕ್ಲಿಯರ್ ಆಗ್ತದೆ, ಇಲ್ಲ ಬೆಡ್ಡಲ್ಲಿ ಅದೆಲ್ಲ ಇರ್ತದೆ. ಸೊ ಹಾಗೆ. ಸೊ ಈಗ ನಾನು ಇದು ಮಾಡ್ತೇನೆ, ಟಿನ್ನಿದ್ದು ಎಂತ ಹೇಳ್ತಾರೆ. ಸೊ ಇವತ್ತು ಈ ಮೀನಿದ್ದು ತಿನ್ನುಂಟಲ್ಲ, ಅದರದ್ದು ಟೂನಾ. ಸೊ ಅದು ಮಾಡ್ತಿದ್ದೇನೆ ಬೆಳಿಗ್ಗೆಗೆ. ಸೊ ನಾನು ಆಲ್ರೆಡಿ ಅದರದ್ದು ರೆಸಿಪಿ ಹಾಕಿದ್ದೇನೆ ಹೇಗೆ ಮಾಡೋದಂತ, ಪುನಃ ಹಾಕ್ತೇನೆ. ಯಾಕಂದರೆ ಮಾಡುವಾಗ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತೇನೆ. ಸೊ ಇಲ್ಲಿ ನಾನು ಇದಕ್ಕೆ ಟೊಮೆಟೊವನ್ನು ಕಟ್ ಮಾಡ್ತಿದ್ದೇನೆ. ಸೊ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋದಲ್ಲಿ ಹೇಳಿದ್ದೇನೆ, ಇದಕ್ಕೆ ಖಾರ ಎಲ್ಲ ಸರಿಯಾಗಿ ಬ್ಯಾಲೆನ್ಸ್ ಆಗಬೇಕು. ಸೊ ಆಗ ಮಾತ್ರ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಸೊ ಅದಕ್ಕೆ ಮೆಣಸನ್ನು ಕೂಡ ಇದು ಮೆಣಸು ಅಷ್ಟು ಖಾರ ಇಲ್ಲ, ಇದು ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಮತ್ತು ಬೇಕಾದರೆ ಪುನಃ ಹಾಕ್ಬೋದು, ಇಲ್ಲದಿದ್ದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಸೊ ಒಂದು ಟೊಮೆಟೊ ಸಾಕು, ಯಾಕಂದರೆ ಒಂದು ಟಿನ್ ಮಾತ್ರ ನಾನು ಯೂಸ್ ಮಾಡೋದಲ್ಲ, ಅದಕ್ಕೆ ಒಂದು ಟಿನ್ನಲ್ಲಿ ಜಾಸ್ತಿ ಅಂತ ಏನಿರಲ್ಲ. ಹಾಗೆಯೇ ಒಂದು ದೊಡ್ಡ ಸೈಜ್ ಇದ್ದು ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕು. ಚಾಪ್ ಮಾಡುವಾಗ ಮಧ್ಯದಲ್ಲಿ ಅಮ್ಮ ಕರೆದ್ರು,
ಸೊ ಎಂತ ಎಲ್ಲ ಬೇಕು ಅದೆಲ್ಲ ಚಾಪ್ ಮಾಡಿ ಆಯಿತು. ಇನ್ನಿದನ್ನು ಡೈರೆಕ್ಟಾಗಿ ಫ್ರೈ ಮಾಡಿದರೆ ಆಯಿತು. ಯಾಕಂದರೆ ಇದರಲ್ಲಿ ಸ್ವಲ್ಪ ಅಂದರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದರಲ್ಲಿ ಒಂದು ಟೈಪ್ ಆಯಿಲ್ ಟೈಪ್ ಇರುತ್ತೆ. ಸೊ ಅದಕ್ಕೆ ನಾನು ಆಯಿಲ್ ಹಾಕ್ತಿಲ್ಲ, ಸೊ ಅದನ್ನು ಯೂಸ್ ಮಾಡ್ತಿದ್ದೇನೆ. ಅದನ್ನು ಬೇಕಾದರೆ ನಿಮಗೆ ಬಿಸಾಡ್ಬೋದು. ಇದು ಸ್ವಲ್ಪ ಫ್ರೀಸ್ ಆಗಿದೆ ಅಲ್ಲ, ಅದರಲ್ಲಿ ಇದು ಮಿಕ್ಸ್ ಆಗಿದೆ, ಹಾಗಾಗಿ ನನಗೆ ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಅದರ ಜೊತೆನೇ ನಾನು ಅದನ್ನು ಫ್ರೈ ಮಾಡ್ತೇನೆ, ಯಾಕಂದರೆ ಎಕ್ಸ್ಟ್ರಾ ಆಯಿಲ್ ಹಾಕ್ಲಿಕ್ಕೆ ಹೋಗಲ್ಲ. ಈಗ ಲಾಸ್ಟ್ ಟೈಮ್ ನಾನು ಹೀಗೆ ಫ್ರೈ ಮಾಡಿರಲಿಲ್ಲ, ಅಂದರೆ ಎಲ್ಲ ಮಸಾಲೆ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಇದು ಮಾಡಿ ಆದಮೇಲೆ ನಾನು ಡೈರೆಕ್ಟ್ ಈ ಮೀನನ್ನು ಆ್ಯಡ್ ಮಾಡಿದ್ದೆ. ಇವತ್ತು ಫಸ್ಟಿಗೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ತೇನೆ, ರೋಸ್ಟ್ ಮಾಡ್ತೇನೆ, ಆಗ ಒಳ್ಳೆಯದಾಗುತ್ತೆ ಇನ್ನೂ ಕೂಡ. ಸೊ ನೋಡಿ ಸೈಡಲ್ಲಿ ಬರ್ತುಂಟು ನೋಡಿ, ಅದು ಒಂದು ಟೈಪ್ ಆಯಿಲ್ ಟೈಪೇ ಇರುತ್ತೆ. ಇನ್ನು ನೋಡಿ ಅರಶಿನ ಹುಡಿ ಹಾಕಿದನ್ನು ರೋಸ್ಟ್ ಮಾಡುವ. ಅರಶಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿಯ ರಸವನ್ನು ಕೂಡ ಹಾಕ್ತಿದ್ದೇನೆ. ನಿಮಗೆ ವಿನೆಗರ್ ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು.
ನೋಡಿ ಇದಿಷ್ಟು ರೋಸ್ಟ್ ಆದರೆ ಸಾಕು. ಈಗ ಒಳ್ಳೆದಾಗಿ ಇದು ಫ್ರೈ ಆಗಿದೆ. ಇನ್ನು ಈ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ, ಅದೇ ಸಪ್ರೇಟ್ ವೆಸಲ್ ತೊಗೊಂಡಿದ್ದೇನೆ. ಆ್ಯಕ್ಚುಲಿ ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೇ ಒಳ್ಳೆಯದು, ಇದರಲ್ಲಿ ಮಾಡಿದ್ರೆಲ್ಲ ತಳತಾಗುತ್ತೆ. ಮತ್ತು ನಾನು ಲಾಸ್ಟಿಗೆ ಅದರಲ್ಲಿ ಹಾಕ್ತೇನೆ ಫ್ರೈ ಫ್ಯಾನಲ್ಲಿ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಇನ್ನು ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಕೂಡ ಸೇರಿಸುವ. ಈರುಳ್ಳಿ ಒಳ್ಳೆಯದು ಲೈಟ್ ಬ್ರೌನ್ ಆಗಬೇಕು. ಸೊ ನಮ್ಮದು ಈರುಳ್ಳಿ ಕೂಡ ಲೈಟ್ ಬ್ರೌನ್ ಆಗಿದೆ. ಇನ್ನು ಟೊಮೆಟೊ ಹಾಗೂ ಚಿಲ್ಲಿಯನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೇನೆ. ಸೊ ಹಾಗೆಯೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡ್ತಿದ್ದೇನೆ. ನೀವು ಜಿಂಜರ್ ಮತ್ತು ಗಾರ್ಲಿಕನ್ನು ಕಟ್ ಮಾಡಿ ಹಾಕಿ, ಅದು ಇನ್ನೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ತಿನ್ನುವಾಗೆಲ್ಲ ಸಿಗುವಾಗ ಒಳ್ಳೆಯದಾಗುತ್ತೆ. Chasing dreams that won't be misled. Waves of joy lifting spirits high. ಇದಕ್ಕೆ ನಾನು ಇನ್ನು ಉಪ್ಪು ಹಾಕಲ್ಲ, ಯಾಕಂದರೆ ಇಲ್ಲಿ ನಾನು ಮ್ಯಾಗಿ ಮಸಾಲೆ ಯೂಸ್ ಮಾಡ್ತಿದ್ದೇನೆ, ಅದರಲ್ಲಿ ಉಪ್ಪಿರುತ್ತೆ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕಿದರೆ ಅದು ತುಂಬ ಮತ್ತೆ ಉಪ್ಪು ಆಗ್ತದೆ. ಇದಕ್ಕೆ ನಾನು ಇದು ಒಂದು ಪ್ಯಾಕೆಟನ್ನು ಇಲ್ಲಿ ಯೂಸ್ ಮಾಡ್ತೇನೆ. ಒಂದು ಟಿನ್ನಿಗೆ ಸಾಕು, ಸರಿಯಾಗುತ್ತೆ ಉಪ್ಪೆಲ್ಲ. ಎಕ್ಸ್ಟ್ರಾ ಉಪ್ಪು ಹಾಕಬೇಕಂತ ಇಲ್ಲ. ಸೊ ಇದೀಗ ಒಳ್ಳೆಯದಾಗಿ ಎಲ್ಲ ಸ್ಮ್ಯಾಶ್ ಆಗಿದೆ. ಇನ್ನು ಇದಕ್ಕೆ ನಾನು ಈ ಫಿಶನ್ನು ಆ್ಯಡ್ ಮಾಡ್ತಿದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ಸ್ವಲ್ಪ ಹಾಗೇನೆ ನಾನು ಖಾರದ ಪುಡಿ ಹಾಕ್ತೇನೆ, ಒಮ್ಮೆಲೆ ಹಾಕಲ್ಲ. ಇನ್ನು ಬೇಕಾದರೆ ಮತ್ತೆ ಹಾಕ್ಬೋದು. ಸ್ವಲ್ಪ ಸ್ವಲ್ಪ ಹಾಕಿ ಒಳ್ಳೇದು ಮಾಡಿ ಮಿಕ್ಸ್ ಮಾಡ್ತೇನೆ. ಸೊ ನೋಡಿ, ನಾನು ಇದನ್ನು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿದೆ. ಯಾಕಂದರೆ ಅದರಲ್ಲಿ ಹೆಚ್ಚು ಹೊತ್ತು ಫ್ರೈ ಮಾಡಲಿಕ್ಕೆ ಆಗಲ್ಲ ವಿದೌಟ್ ಆಯಿಲ್. ಸೊ ಇಲ್ಲದೇ ಸ್ವಲ್ಪ ನೀರಾದರೂ ಹಾಕಬೇಕಾಗುತ್ತೆ, ಇಲ್ಲದೇ ಅದು ತಳತಾಗುತ್ತೆ. ಅದಕ್ಕೆ ನಾನು ಇದರಲ್ಲಿ ಫ್ರೈ ಮಾಡ್ತೇನೆ, ಯಾಕಂದರೆ ಇದಕ್ಕೆ ಅಷ್ಟು ಆಯಿಲ್ ಎಲ್ಲ ಹಾಕಬೇಕಂತ ಇಲ್ಲ ನಾನ್ ಸ್ಟಿಕ್ಕಲ್ಲಿ. ಇದು ಬೆಳಿಗ್ಗೆ ಮಾಡಿದ್ದು ಉಪ್ಪಿಟ್ಟು, ಒಳ್ಳೆಯದಾಗಿದೆ ಇದು ಉಪ್ಪಿಟ್ಟು, ಸೂಪರ್ ಆಗಿದೆ. ಅಪ್ಪ ಮಾಡಿ. ಸೊ ನನಗೆ ಇದು ಕೂಡ ರೆಡಿ ಆಯಿತು.
ಅಷ್ಟಕ್ಕೆ ಸ್ವಲ್ಪ ರೋಸ್ಟ್ ಆಗ್ಲಿಕ್ಕೆ ಅಂತ ಬಿಟ್ಟಿದ್ದೇನೆ. ಸೊ ಅದು ರೆಸಿಪಿ ಆಲ್ರೆಡಿ ನಾನು ಹಾಕಿದ್ದೇನೆ ಮೊದಲು, ಇದು ಸ್ವಲ್ಪ ನಾನು ಬೇರೆ ಟೈಪಲ್ಲಿ ಮಾಡಿದೆ ಅಷ್ಟೇ. ನೋಡಿ ಫೈನಲಿ ರೆಡಿ ಆಗಿದೆ. ಈ ಬ್ರೆಡ್ಡಲ್ಲಿ ಹಾಕಿ ಎಲ್ಲ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಸೊ ಖಾರ ಮಾಡಿದ್ದೇನೆ ತುಂಬ, ಮತ್ತೆ ನಾನು ಪುನಃ ಇದಕ್ಕೆ ಹಾಕಿದೆ, ಚಿಲ್ಲಿ ಪೌಡರ್ ಹಾಕಿದ್ದೆ. ಅದಿದ್ದರೆ ತಿನ್ಲಿಕ್ಕಾಗಲ್ಲ ಅಂತಂದರೆ ಖಾರ ಇದ್ದರೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಮೆಣಸು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಮೇಲೆಯಿಂದ.